ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾ ಪರ್ವದಲ್ಲಿ ಶಿಶುಪಾಲ ವಧವು ಎಂಬ 70ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯರಾಜ, ಆಗ ಶಿಶುಪಾಲನು ತನ್ನ ಮಹಾಧನುಸ್ಸನ್ನು ಠಂಕಾರ ಮಾಡುತ್ತಾ ಕೃಷ್ಣನನ್ನು ಎದುರಿಸಿ ನಿಂತು, ಕೃಷ್ಣ, ಲೋಕದಲ್ಲಿ ನೀನೊಬ್ಬನೇ ಈಗ ನನಗೆ ಶತ್ರು. ನಿನ್ನನ್ನು ಕೊಂದು ಸಾಗರಾಂತವಾದ ಸಮಸ್ತ ಭೂಮಿಯನ್ನು ನಿರಾತಂಕವಾಗಿ ಆಳುವೆನು. ನಿನ್ನೊಡನೆ ಕೈಕಲೆತು ಯುದ್ಧ ಮಾಡಬೇಕೆಂದು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ನನ್ನ ಕೋರಿಕೆಯು ಈಗ ನನ್ನ ಅದೃಷ್ಟವಶದಿಂದ ಕೈಗೂಡಿ ಬಂದಿದೆ. ಈಗಲೇ ನಿನ್ನನ್ನು ಮೊದಲು ತೀರಿಸಿ ಆಮೇಲೆ ಈ ಭೀಷ್ಮನನ್ನು ಪಾಂಡವರನ್ನು ಕೊಂದು ಬಿಡುವೆನು ಎಂದನು. ಹೀಗೆಂದು ಹೇಳುತ್ತಾ ಶಿಶುಪಾಲನು ತೀಕ್ಷ್ಣ ಧಾರೆಗಳುಳ್ಳ ಮತ್ತು ಸಾಣೆ ಹಿಡಿದು ಥಳಥಳಿಸುವ ಬಾಣಗಳಿಂದ ಕೃಷ್ಣನನ್ನು ಹೊಡೆದನು. ಸರ್ಪಗಳು ಪರ್ವತದಲ್ಲಿ ಹುಗುವಂತೆ ಶಿಶುಪಾಲನ ಬಿಲ್ಲಿನಿಂದ ಹೊರಟ ಬಾಣಗಳು ಕೃಷ್ಣನ ಮೈಯಲ್ಲಿ ನಾಟಿದವು. ಶಿಶುಪಾಲನು ಬಾಣಗಳನ್ನು ತೆಗೆಯುವುದಕ್ಕೂ ಬಿಲ್ಲಿನಲ್ಲಿ ಸೇರಿಸುವುದಕ್ಕೂ ಪ್ರಯೋಗಿಸುವುದಕ್ಕೂ ನಡುವೆ ಕಾಲಾವಧಿಯು ಆಕಾಶದಲ್ಲಿ ವಾಯುವಿನ ಗತಿ ಹೇಗೋ ಹಾಗೆ ಯಾರಿಗೂ ತಿಳಿಯಲಾರದೆ ಹೋಯಿತು. ಮೇಘವು ಜಲವರ್ಷದಿಂದ ಪರ್ವತವನ್ನು ಹೇಗೋ ಹಾಗೆ ಶಿಶುಪಾಲನು ಬಾಣ ವರ್ಷದಿಂದ ಕೃಷ್ಣನನ್ನು ಮರೆಸಿದನು. ಆಗ ಕೃಷ್ಣನು ತನ್ನ ಶಾರಂಗ ಧನುಸ್ಸನ್ನು ಸಿದ್ಧ ಮಾಡಿ ಅದರಲ್ಲಿ ಬಾಣವನ್ನು ಜೋಡಿಸಿ ಶಿಶುಪಾಲನನ್ನು ಕುರಿತು, ಶಿಶುಪಾಲ, ಈ ನನ್ನ ತೀಕ್ಷ್ಣ ಬಾಣವು ಪರ್ವತವನ್ನು ವಜ್ರಾಯುಧವು ಹೇಗೋ ಹಾಗೆ ನಿನ್ನನ್ನು ಭೇದಿಸುವುದು ನೋಡು ಎಂದು ಹೇಳಿದನು. ಕೃಷ್ಣನು ಹೀಗೆ ಹೇಳುತ್ತಿರುವಾಗಲೇ ಶಿಶುಪಾಲನು ಕೃಷ್ಣನ ಮೇಲೆ ಅನೇಕ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಬಂದನು. ಆಮೇಲೆ ಕೃಷ್ಣನು ತನ್ನ ಶಾರಂಗ ಧನುಸ್ಸಿನಿಂದ 100,000 ಲೆಕ್ಕದಿಂದ ಬಾಣಗಳನ್ನು ಶಿಶುಪಾಲನ ಮೇಲೆ ಪ್ರಯೋಗಿಸಿದನು. ಕೃಷ್ಣನು ಬಿಟ್ಟ ಬಾಣಗಳನ್ನೆಲ್ಲ ಶಿಶುಪಾಲನು ತನ್ನ ಬಾಣಗಳಿಂದ ತಡೆದು ಬೇರೆ 6 ಬಾಣಗಳನ್ನು ಕೃಷ್ಣನಿಗೆ ಗುರಿಯಿಟ್ಟು ಹೊಡೆದನು. ತಿರುಗಿ ಕೃಷ್ಣನು ಬೇರೊಂದು ಮಹಾಸ್ತ್ರವನ್ನು ಬಿಡಲು ಶಿಶುಪಾಲನು ಅದನ್ನು ತನ್ನ ಅಸ್ತ್ರಗಳಿಂದ ನಿವಾರಿಸಿ ಆಮೇಲೆ ಒಳ್ಳೆ ತೀವ್ರವಾದ ಲಕ್ಷೋಪಲಕ್ಷ ಬಾಣಗಳಿಂದ ಕೃಷ್ಣನ ಮೈಯನ್ನೆಲ್ಲ ಸುತ್ತಲೂ ಮರೆಸಿಬಿಟ್ಟನು. ಆಮೇಲೆ ಶಿಶುಪಾಲನು ಕೋಪದಿಂದ ಅಟ್ಟಹಾಸ ಮಾಡಿ ಕೂಗಿಡುತ್ತಾ ಕೃಷ್ಣನನ್ನು ಕುರಿತು, ಕೃಷ್ಣ, ಈ ನನ್ನ ಬಾಣಗಳು ನಿನ್ನ ದೇಹವನ್ನು ಹೇಗೆ ಭೇದಿಸುವವೋ ನೋಡು. ಈಗಲೇ ನಾನು ನಿನ್ನನ್ನು, ನಿನ್ನ ಪುತ್ರ ಮಿತ್ರಾದಿಗಳನ್ನು, ನಿನಗೆ ಇಷ್ಟರಾದ ಪಾಂಡವರನ್ನು ಕೊಂದು ನನ್ನ ಮಿತ್ರನಾದ ಜರಾಸಂಧನಿಗೂ, ಕಂಸನಿಗೂ, ಕೇಶಿಗೂ, ನರಕನಿಗೂ ನಾನು ತೀರಿಸಬೇಕಾದ ಸಾಲವನ್ನು ತೀರಿಸುವೆನು ಎಂದು ಹೇಳಿ ಕೃಷ್ಣನಿದ್ದ ಸ್ಥಳವೇ ತಿಳಿಯದಂತೆ ಬಾಣಗಳಿಂದ ಅವನನ್ನು ಮರೆಸಿಬಿಟ್ಟನು. ಆಮೇಲೆ ಕೃಷ್ಣನು ತನ್ನ ಅಸ್ತ್ರಗಳಿಂದ ಅದನ್ನು ನಿಗ್ರಹಿಸಿ ತನ್ನ ಬಾಣಗಳಿಂದ ಶಿಶುಪಾಲನನ್ನು ಮರೆಸಿದನು. ಈ ಕೃಷ್ಣ ಶಿಶುಪಾಲರು ಒಬ್ಬರನ್ನೊಬ್ಬರು ಬಾಣಗಳಿಂದ ಮರೆಸಿ ಅದೃಶ್ಯರಾಗಿರುವುದನ್ನು ನೋಡಿ ಸಮಸ್ತ ಭೂತಗಳು, ಭಲೆ ಶಹಬಾಸ್, ಇಂತಹ ಯುದ್ಧವನ್ನು ನಾವು ಇದುವರೆಗೆ ನೋಡಿರಲಿಲ್ಲವೆಂದು ಶ್ಲಾಘಿಸುತ್ತಿದ್ದವು. ಆಮೇಲೆ ಇಬ್ಬರು ಬಾಣಗಳಿಂದ ಮರೆಯಾಗಿ ತಪ್ಪಿಸಿಕೊಂಡು ತಿರುಗಿ ಬಾಣ ಪ್ರಯೋಗಕ್ಕೆ ಆರಂಭಿಸಿದರು. ಶಿಶುಪಾಲನು 3 ಬಾಣಗಳಿಂದ ಕೃಷ್ಣನನ್ನು ಹೊಡೆದನು. ಕೃಷ್ಣನು ಶಿಶುಪಾಲನ ಮೇಲೆ 5 ಬಾಣಗಳನ್ನು ಬಿಟ್ಟನು. ಒಡನೆಯೇ ಕೃಷ್ಣನು ಏಕಕಾಲದಲ್ಲಿ 70 ಬಾಣಗಳನ್ನು ಬಿಟ್ಟು ಶಿಶುಪಾಲನನ್ನು ಹೊಡೆದನು. ಆ ಬಾಣ ಪ್ರಹಾರದಿಂದ ನೊಂದ ಸುನೀತನು, ಅಂದರೆ ಶಿಶುಪಾಲನು, ತೀವ್ರ ಬಾಣಗಳಿಂದ ಕೃಷ್ಣನ ಎದೆಗೆ ಗುರಿಯಿಟ್ಟು ಹೊಡೆದುದಲ್ಲದೆ ಬೇರೆ 3 ಬಾಣಗಳನ್ನು ಬಿಟ್ಟು ದೊಡ್ಡದೊಂದು ಸಿಂಹನಾದವನ್ನು ಮಾಡಿದನು. ಇಬ್ಬರಿಗೂ ಮೇಲೆ ಮೇಲೆ ಯುದ್ಧವು ಪ್ರಬಲವಾಯಿತು. ಹುಲಿಗಳು ಉಗುರುಗಳಿಂದಲೂ, ಮದದಾನೆಗಳು ದಂತಗಳಿಂದಲೂ, ಸಿಂಹಗಳು ಕೋರೆ ಹಲ್ಲುಗಳಿಂದಲೂ, ಕೋಳಿಗಳು ಕಾಲುಗಳಿಂದಲೂ ಹಠದಿಂದ ಹೊಡೆದಾಡುವಂತೆ ಅವರಿಬ್ಬರು ತೀಕ್ಷ್ಣ ಬಾಣಗಳಿಂದ ಹೊಡೆದಾಡಿದರು. ಒಬ್ಬರ ಮೇಲೊಬ್ಬರು ಎಡಬಿಡದೆ ಬಾಣ ವರ್ಷವನ್ನು ಕರೆದರು. ಹೀಗೆ ಒಬ್ಬರ ಬಾಣಗಳನ್ನೊಬ್ಬರು ಖಂಡಿಸಿ ಬಾಣ ಯುದ್ಧವನ್ನು ಮಾಡಿದ ಮೇಲೆ ಅಮಾನುಷವೂ ಭಯಂಕರವೂ ಆದ ಅಸ್ತ್ರಯುದ್ಧವನ್ನು ಆರಂಭಿಸಿದರು. ಶಿಶುಪಾಲನು ಆಗ್ನೇಯಾಸ್ತ್ರವನ್ನು ಬಿಡಲು ಕೃಷ್ಣನು ವಾರುಣಾಸ್ತ್ರದಿಂದ ಅದನ್ನು ನಿಗ್ರಹಿಸಿದನು. ಶಿಶುಪಾಲನು ಬಿಟ್ಟ ಕುಬೇರಾಸ್ತ್ರವನ್ನು ಕೃಷ್ಣನು ಕುಬೇರಾಸ್ತ್ರದಿಂದಲೂ, ಯಮಾಸ್ತ್ರವನ್ನು ಯಮಾಸ್ತ್ರದಿಂದಲೂ ಅಡಗಿಸುತ್ತಾ ಬಂದನು. ಹಾಗೆಯೇ ಶಿಶುಪಾಲನು ಬಿಟ್ಟ ಗಂಧರ್ವಾಸ್ತ್ರ,
ವಾಮನಾಸ್ತ್ರ, ವಾಯವ್ಯಾಸ್ತ್ರ, ರೌದ್ರಾಸ್ತ್ರ, ಐಂದ್ರಾಸ್ತ್ರ, ವೈಷ್ಣವಾಸ್ತ್ರ ಮೊದಲಾದ ಅಸ್ತ್ರಗಳನ್ನೆಲ್ಲ ಆಯಾ ಅಸ್ತ್ರಗಳಿಂದಲೇ ಕೃಷ್ಣನು ಅಡಗಿಸುತ್ತಾ ಬಂದನು. ಹೀಗೆ ಅಸ್ತ್ರಗಳಿಂದ ಯುದ್ಧವು ನಡೆಯುತ್ತಿದ್ದ ಹಾಗೆಯೇ ಶಿಶುಪಾಲನು ಮಾಯೆಯನ್ನು ಅವಲಂಬಿಸಿ ಗದೆಗಳು, ವನಕೆಗಳು, ಶಕ್ತಿ, ತೋಮರ, ಕೊಡಲಿ, ಮುಸುಂಡಿ ಮೊದಲಾದ ಆಯುಧಗಳನ್ನು ಕೃಷ್ಣನ ಮೇಲೆ ಕಣ್ಣಿಗೆ ಕಾಣಿಸದಂತೆಯೇ ವರ್ಷಿಸುತ್ತಾ ಬಂದನು. ಕೃಷ್ಣನು ಅವನ್ನೆಲ್ಲ ತನ್ನ ಅಸ್ತ್ರಗಳಿಂದ ನಿವಾರಿಸಿದನು. ಶಿಶುಪಾಲನು ಕಠಿಣವಾದ ಶಿಲಾವರ್ಷವನ್ನು ಕರೆಯಲು ವಜ್ರಾಸ್ತ್ರದಿಂದ ಕೃಷ್ಣನು ಅವುಗಳನ್ನು ಧೂಳೆಬ್ಬಿಸಿದನು. ಶಿಶುಪಾಲನು ಮಾಯೆಯಿಂದ ಸುರಿದ ಜಲವರ್ಷವನ್ನು ಕೃಷ್ಣನು ವಾಯವ್ಯಾಸ್ತ್ರದಿಂದ ತೂರಿಸಿದನು. ಹೀಗೆ ಕೃಷ್ಣನು ಶಿಶುಪಾಲನ ಮಾಯಾಸ್ತ್ರಗಳನ್ನೆಲ್ಲ ನಿಗ್ರಹಿಸಿ ಅವನೊಡನೆ ಸಮಯುದ್ಧವನ್ನು ಮಾಡುತ್ತಿದ್ದನು. ಈ ನಡುವೆ ಶಿಶುಪಾಲನು ಕೃಷ್ಣನನ್ನು ಹೆದರಿಸುತ್ತಾ, ಈ ನನ್ನ ಬಾಣಗಳು ಈಗಲೇ ಈ ಕೃಷ್ಣನನ್ನು ಕೃಷ್ಣನಿಲ್ಲದಂತೆ ಮಾಡಲಿ ಎಂದು ಗರ್ವದಿಂದ ಕೂಗುತ್ತಾ ಉಗ್ರವಾದ ಬಾಣವರ್ಷವನ್ನು ಕರೆದನು. ಈ ಬಾಣಗಳಿಂದ ಕೃಷ್ಣನ ಮೈಯಲ್ಲಿ ಗಾಯವಾಗಿ ಮದದಾನೆಯು ಗಂಡಸ್ಥಳದಿಂದ ಮದಜಲವು ಜಿನುಗುವಂತೆ ಸ್ವಲ್ಪ ಹೊತ್ತಿನವರೆಗೆ ರಕ್ತವು ಸುರಿಯಲಾರಂಭಿಸಿತು. ಶಿಶುಪಾಲನ ಬಾಣವರ್ಷದಿಂದ ಕೃಷ್ಣ ಸಾರಥಿಯು, ರಥವು, ರಥಾಶ್ವಗಳು ಮುಚ್ಚಿ ಯಾರಿಗೂ ಕಾಣಿಸದಂತಾದವು. ಈ ಸ್ಥಿತಿಯನ್ನು ನೋಡಿ ಸಮಸ್ತ ಭೂತಗಳು ಅಯ್ಯೋ ಇನ್ನೇನು ಗತಿ ಎಂದು ಅರಚಿದವು. ಆಗ ಕೃಷ್ಣನ ಸಾರಥಿಯು ಕೃಷ್ಣನನ್ನು ನೋಡಿ, ಮಾಧವ, ಇಂತಹ ಘೋರ ಯುದ್ಧವನ್ನು ನಾನು ಇದುವರೆಗೆ ನೋಡಿದುದಿಲ್ಲ. ನಿನ್ನ ಪ್ರಭಾವದಿಂದಲೇ ನಾನು ಇಲ್ಲಿ ಇದುವರೆಗೂ ತಡೆದು ನಿಂತಿರುವೆನು. ಹಾಗಿಲ್ಲದಿದ್ದರೆ ನನ್ನ ಪ್ರಾಣಗಳು ನಿಂತಿರಲಾರವು. ಇನ್ನು ತಡೆಯುವುದು ಕಷ್ಟವು. ಆದುದರಿಂದ ಶೀಘ್ರದಲ್ಲಿಯೇ ನೀನು ಈ ಶಿಶುಪಾಲನನ್ನು ಕೊಂದು ಬಿಡಬೇಕು, ವಿಳಂಬ ಮಾಡಬಾರದು ಎಂದನು. ಅದಕ್ಕೆ ಆ ಕೃಷ್ಣನು, ದಾರುಕ, ಇವನಿಗೆ ಈ ಬಲವಿರಬೇಕಾದುದು ಸಹಜವೇ. ಪೂರ್ವದಲ್ಲಿ ವರಬಲದಿಂದ ಕೊಬ್ಬಿ ದೇವಶತ್ರುವಾಗಿದ್ದ ಹಿರಣ್ಯಕಶಿಪುವೆಂಬ ಅಸುರನಾಗಿದ್ದವನು ಇವನೇ. ಆಮೇಲೆ ಇವನೇ ದಶಕಂಠ ರಾವಣನಾಗಿ ಹುಟ್ಟಿದನು. ಇವನು ನನ್ನ ವರಬಲದಿಂದಲೂ ವೀರ್ಯದಿಂದಲೂ ನನ್ನನ್ನು ಲಕ್ಷ್ಯ ಮಾಡದೆ ಕೊಬ್ಬಿದ್ದನು. ಇವನ ಒಂದೊಂದು ಜನ್ಮದಲ್ಲಿಯೂ ನಾನೇ ಇವನ ಭಾಗಕ್ಕೆ ಮೃತ್ಯುವಾಗಿರುವೆನು. ಆದುದರಿಂದ ನಾನಿರುವಾಗ ನೀನೇನು ಭಯಪಡಬೇಕಾದುದಿಲ್ಲ ಎಂದು ಹೇಳಿ ಭಗವಂತನಾದ ಕೃಷ್ಣನು ಪಾಂಚಜನ್ಯವೆಂಬ ತನ್ನ ಶಂಖವನ್ನು ತೆಗೆದು ಒಂದಾವರ್ತಿ ಊದಿದನು. ಆ ಧ್ವನಿಯನ್ನು ಕೇಳಿದಾಗಲೇ ಶಿಶುಪಾಲನಿಗೆ ಒಂದು ವಿಧವಾದ ಬುದ್ಧಿ ಭ್ರಮೆಯುಂಟಾಯಿತು. ಒಡನೆಯೇ ಕೃಷ್ಣನು ತನ್ನ ಚಕ್ರಾಯುಧವನ್ನೆತ್ತಿ ಅದರಿಂದ ಆ ಸುನೀತನ ಅಂದರೆ ಶಿಶುಪಾಲನ ತಲೆಯನ್ನು ಕತ್ತರಿಸಿ ಬಿಟ್ಟನು. ಶಿಶುಪಾಲನ ದೇಹವು ವಜ್ರಾಹತವಾದ ಪರ್ವತದಂತೆ ಕೆಳಗೆ ಬಿದ್ದು ಹೋಯಿತು. ಆಗ ಆಕಾಶದಲ್ಲಿ ಸೂರ್ಯೋದಯವಾದಂತೆ ಶಿಶುಪಾಲನ ದೇಹದಿಂದ ಅದ್ಭುತವಾದ ದೊಡ್ಡ ತೇಜಸ್ಸೊಂದು ಮೇಲಕ್ಕೆದ್ದಿತು. ರಾಜರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಆ ತೇಜಪಿಂಡವು ಪುಂಡರೀಕಾಕ್ಷನಾದ ಶ್ರೀಕೃಷ್ಣನ ಪಾದಗಳನ್ನು ಮುಟ್ಟಿ ಕೃಷ್ಣನ ಶರೀರದಲ್ಲಿಯೇ ಪ್ರವೇಶಿಸಿಬಿಟ್ಟಿತು. ಇದನ್ನು ನೋಡಿ ರಾಜರೆಲ್ಲರೂ ಆಶ್ಚರ್ಯದಿಂದ ಬೆರಗಾದರು. ಶಿಶುಪಾಲನ ದೇಹವು ಕೆಳಗೆ ಬಿದ್ದೊಡನೆ ಆಕಾಶದಿಂದ ಮೇಘವಿಲ್ಲದೆ ಮಳೆಯು ಸುರಿಯಿತು. ಭೂಮಿಯು ನಡುಗಿತು. ಆಕಾಶದಿಂದ ಜ್ವಲಿಸುವ ಸಿಡಿಲು ಭೂಮಿಗೆ ಎರಗಿತು. ಅಲ್ಲಿದ್ದ ರಾಜರೆಲ್ಲರೂ ಭ್ರಾಂತರಾಗಿ ಬಾ ಎತ್ತದೆ ಕೃಷ್ಣನನ್ನು ನೋಡುತ್ತಾ ನಿಂತಿದ್ದರು. ಆಗಲೂ ಕೆಲವರು ಕೋಪದಿಂದ ಕೈ ಹಿಸುಕುತ್ತಿದ್ದರು, ಕೆಲವರು ತುಟಿಗಳನ್ನು ಕಚ್ಚುತ್ತಿದ್ದರು, ಕೆಲವರು ತಮ್ಮೊಳಗೆ ತಾವೇ ಕೃಷ್ಣನನ್ನು ಪ್ರಶಂಸೆ ಮಾಡುತ್ತಿದ್ದರು, ಕೆಲವರು ತಮ್ಮ ಕೋಪವನ್ನು ಅಡಗಿಸಲಾರದೆ ರೇಗಿ ಬಿದ್ದರು, ಕೆಲವರು ತಟಸ್ಥರಾದರು. ಆಗ ಮಹರ್ಷಿಗಳು, ಬ್ರಾಹ್ಮಣರು, ಮಹಾಬಲವುಳ್ಳ ಕೆಲವು ಉತ್ತಮ ರಾಜರು ಕೃಷ್ಣನ ಪರಾಕ್ರಮವನ್ನು ಹೊಗಳುತ್ತಾ ಕೃಷ್ಣನ ಪಕ್ಕದಲ್ಲಿ ಬಂದು ನಿಂತರು. ಆಕಾಶದಲ್ಲಿ ನೆರೆದಿದ್ದ ದೇವ ಗಂಧರ್ವರು, ನೆಲದಲ್ಲಿ ನೋಡುತ್ತಿದ್ದ ರಾಜರು ಕೃಷ್ಣನಿಗೆ ಅಂಜಲಿಯನ್ನು ಮಾಡಿ ನಮಸ್ಕರಿಸಿದರು. ಓ ಜನಮೇಜಯ ರಾಜ, ಈ ಲೋಕದಲ್ಲಿ ಅಸುರಾಂಶದಿಂದ ಹುಟ್ಟಿ ಅಲ್ಪಾಯುಷ್ಯವುಳ್ಳ ಕೆಲವು ದುಷ್ಟ ರಾಜರು ಮಾತ್ರವೇ ಕೃಷ್ಣನನ್ನು ನಿಂದಿಸಿದರು. ಬ್ರಹ್ಮನ ಕಡೆಯವರು, ಕೃಷ್ಣನಲ್ಲಿ ಮಧ್ಯಸ್ಥರಾಗಿದ್ದವರು, ಬ್ರಹ್ಮ ಋಷಿಗಳು, ಸಿದ್ಧ ಗಂಧರ್ವ ಚಾರಣರು ಮಂಗಳ ಗಾನಗಳಿಂದ ಕೃಷ್ಣನನ್ನು ಸ್ತುತಿಸಿದರು. ಅನೇಕರು ಆ ಕೃಷ್ಣನಲ್ಲಿ ತಮಗಿರುವ ಭಕ್ತಿಯಿಂದ ಮೈಮರೆತು ಹಾಡಿ ಕುಣಿಯುತ್ತಿದ್ದರು. ಪಾಂಡವರು ಸಂತೋಷದಿಂದ ಕೃಷ್ಣನನ್ನು ಸ್ತುತಿಸುತ್ತಾ ಅವನ ಬಳಿಗೆ ಬಂದರು. ಆಮೇಲೆ ಧರ್ಮರಾಜನು ತನ್ನ ಸಹೋದರರನ್ನು ಕರೆದು ಶಿಶುಪಾಲನಿಗೆ ಒಡನೆಯೇ ಸಂಸ್ಕಾರವನ್ನು ನಡೆಸುವಂತೆ ಹೇಳಿದನು.
ಅದರಂತೆಯೇ ಭೀಮಾದಿಗಳು ಸಂಸ್ಕಾರವನ್ನು ನಡೆಸಿದರು. ಆಮೇಲೆ ಧರ್ಮರಾಜನು ಕೃಷ್ಣಾಜ್ಞೆಯಿಂದ ಎಲ್ಲ ರಾಜರೊಡನೆ ಸೇರಿ ಶಿಶುಪಾಲನ ಮಗನಿಗೆ ಚೇದಿ ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟಿದನು. ಇದು 70ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.